ರಾಮ ಒಬ್ಬರು ಪ್ರತಿಯೊಬ್ಬರಿಗೂ ಆದರ್ಶ ವ್ಯಕ್ತಿಯಾಗಿ ಹೇಗೆ ಕಾಣಿಸ್ತಾರೆ? ನಮ್ಮ ಜೀವನ ಹೇಗಿರಬೇಕು ಅಂದರೆ ನಾವು ಸುತ್ತಲೂ ಜನರ ಜೊತೆ ಹೇಗಿರಬೇಕು ಅನ್ನೋದನ್ನ ರಾಮಚಂದ್ರ ತನ್ನ ಆದರ್ಶವಾಗಿ ನಮಗೆ ತೋರಿಸಿದ್ದಾನೆ. ರಾಮನ ಕೂದಲಿಗೆ ಆಗಲಿ, ರುದ್ರಾಕ್ಷಿ ಕಟ್ಟಿರೋದಾಗ್ಲಿ, ಕೈಯಲ್ಲಿ ಬಿಲ್ಲಿ ಇರೋದಾಗ್ಲಿ, ಇವೆಲ್ಲದಕ್ಕೆ ಏನಾದರೂ ವಿಶೇಷ ಅರ್ಥ ಇದೆಯಾ? ಕೈಕೇಯಿಯ ಮಾತನ್ನ ಚಾಚೂ ತಪ್ಪದೆ ನಾನು ಪಾಲಿಸ್ಕೊಂಡು ಹೋಗಿದ್ದೀನಿ, ತಂದೆ ತಾಯಿ ಮಾತನ್ನ ಮೀರಿಲ್ಲ ಅಂತ ತೋರಿಸ್ಲಿಕ್ಕೆ ಒಂದು ಹಾಕೊಂಡು ಹೋಗಿತ್ತು. ಹಾಗೂ ರಾಮನಾಮನ ಬಗ್ಗೆ ಶಾಸ್ತ್ರಗಳಲ್ಲಿ ಯಾವ ರೀತಿ ಉಲ್ಲೇಖ ಇದೆ? ಇವ್ರು ರಾಮನ ಬಗ್ಗೆ ಕೇಳಿ ಏನಾಯ್ತು ಅಂದ್ರೆ 2 ರೆಕ್ಕೆ ಬಂದ್ಬಿಡ್ತು ಸಂಪಾತಿಗೆ. ದಿನನಿತ್ಯದ ಜೀವನ ಹೇಗಿತ್ತು, ಇದ್ರ ಬಗ್ಗೆ ಎಲ್ಲಾದ್ರೂ ಉಲ್ಲೇಖ ಇದೆಯಾ? ಬೇಟೆ ಆಡೋದು, ಮಧ್ಯಾಹ್ನ ಭೋಜನ ಮಾಡೋದು, ಆದ್ರೆ ಏನ್ ಸಿಕ್ತೋ ಅದರಲ್ಲಿ ಭೋಜನ ಮಾಡೋದು. ಧ್ಯಾನ ಅಂತ ಬಂದಾಗ ರಾಮರು ಯಾವ ದೇವರನ್ನ ಆರಾಧನೆ ಮಾಡ್ತಾ ಇದ್ರು? ರಾಮೇಶ್ವರದಲ್ಲಿ ಅವನೇ ಪ್ರತಿಷ್ಠೆ ಮಾಡಿದ್ದಾನೆ, ಅದು ಪ್ರತ್ಯಕ್ಷ ಸಾಕ್ಷಿ ನಮಗೆ. ಹೀಗಿದ್ದಾಗ ಭಿನ್ನತೆಗಳು ಹೇಗೆ ಬಂತು, ಯಾಕೆ ಬಂತು? ಭಿನ್ನತೆಗೆ ಕಾರಣ ನಮ್ಮ ಸ್ವಾರ್ಥತೆ ಹೊರತು ಬೇರೆ ಯಾವುದು ಕೂಡ ಇಲ್ಲ. ರಾಮ ಧರ್ಮ ಸಹಿಷ್ಣು ಅನ್ನೋದಕ್ಕೆ ಕೆಲವೊಂದು ಉದಾಹರಣೆಗಳೇನಾದರೂ ಕೊಡ್ಬೋದಾ? ಆ ಶಂಭುಕನ ಸಂಹಾರ ಮಾಡಿದ ಯಾರು? ರಾಮಚಂದ್ರ ಸಂಹಾರ ಮಾಡ್ತಾನೆ. ನಮ್ಮ ಭರತಖಂಡದಲ್ಲೇ ರಾಮನ ಬಗ್ಗೆ ಯಾಕೆ ಇಷ್ಟೊಂದು ಪ್ರಶ್ನೆಗಳು ಉದ್ಭವ ಆಗ್ತದೆ? ಒಂದು ಪಕ್ಷದವ್ರು ಹೀಗೆ, ಇನ್ನೊಂದು ಪಕ್ಷದವ್ರು ಹಾಗೆ. ಒಟ್ಟು ರಾಮನನ್ನ ಮನುಷ್ಯ ಅಂತಾರೆ, ಬುದ್ಧಿಜೀವಿಗಳೆಲ್ಲ ರಾಮನನ್ನ ದೇವರೇ ಅಲ್ಲ ಅಂತ ಹೇಳ್ತಾರೆ. ಎಲ್ರಿಗೂ ನಮಸ್ಕಾರ. ರಾಮನವಮಿ ವಿಶೇಷ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸ್ವಾಗತ. ರಾಮ ಅಂದ ತಕ್ಷಣ ನಾವು ಆದರ್ಶ ವ್ಯಕ್ತಿಗಳು, ಅವರ ಗುಣಗಳಿಂದಲೇ ಅವ್ರನ್ನ ಅಳೆಯುವಂಥಕ್ಕದ್ದು. ಹಾಗೂ ರಾಮ ಅಂದ ತಕ್ಷಣ ನಮಗೇನೋ ಒಂದು ಶಕ್ತಿ ಬಂದ ಹಾಗೆ, ರಾಮ ಅಂದ ತಕ್ಷಣ ಇಡೀ ಭಾರತನೇ ಏನೋ ಒಂದು ತಿಳಿದ ರೀತಿಯ ಒಂದು ಭಕ್ತಿ ಮೂಡುತ್ತೆ. ರಾಮ ಒಂದು ಹೆಸರಲ್ಲೇ ಏನೋ ಒಂದು ಶಕ್ತಿ ಇದೆ ಅನ್ನೋ ನಂಬಿಕೆ ಹಲವಾರು ವರ್ಷಗಳಿಂದನೂ ಇದೆ, ಪುರಾಣಗಳ ಕಾಲದಿಂದನೂ ಇದೆ. ರಾಮ ಅನ್ನೋ ನಾಮನೇ ಒಂದು ಅದ್ಭುತ ಶಕ್ತಿ. ಹಾಗಿದ್ರೆ ಇವತ್ತಿನ ಸಂಚಿಕೆಯಲ್ಲಿ ನಾವು ರಾಮನ ಬಗ್ಗೆ ತಿಳಿದೇ ಇರೋಂತಹ ಅನೇಕ ವಿಚಾರಗಳನ್ನು ಇಂದು ನಾವು ತಿಳಿಯೋಣ. ಈ ಎಲ್ಲ ವಿಷಯಗಳನ್ನು ತಿಳಿಸೋದಕ್ಕೆ ನಮ್ಮ ಜೊತೆಗಿದ್ದಾರೆ ಕೃಷ್ಣಾಚಾರ್ಯ ಕೆಂಪದಾಳಿಹಳ್ಳಿ ಅವರು. ಸರ್, ತಮಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ ಸರ್. ಈಗ ನಾನು ಹೇಳ್ತಾ ನೀವು ಕೇಳಿಸ್ಕೊಂಡಿದ್ದೀರಿ, ರಾಮ ಅಂದ ತಕ್ಷಣ ಅದೊಂದು ಅದ್ಭುತವಾದ ಶಕ್ತಿ ಅಂತ ಅನಿಸುತ್ತೆ. ಈಗಲೂ ಕೆಲವೊಬ್ಬರಿಗೆ ಈಗ ನಾನು ಆ ಹೆಸರು ಹೇಳ್ತಾ ಇದ್ದಂಗೆ ನನಗೆ ಒಂಥರ ರೋಮಾಂಚನ ಅನಿಸುತ್ತೆ. ಸೊ ಹೀಗಾಗಿ ರಾಮ ಒಬ್ಬರು ಪ್ರತಿಯೊಬ್ಬರಿಗೂ ಆದರ್ಶ ವ್ಯಕ್ತಿಯಾಗಿ ಹೇಗೆ ಕಾಣಿಸ್ತಾರೆ? ನಾವು ಸಾಮಾನ್ಯವಾಗಿ ಆದರ್ಶ ವ್ಯಕ್ತಿಗಳಿಂದ ರೋಲ್ ಮಾಡೆಲ್ ಅಂತ ಯಾರನ್ನು ಇಟ್ಕೊಳ್ತೀವಿ? ಈಗಿನ ಕಾಲದಲ್ಲಿ ನಮಗೆ ರಾಜಕೀಯ ವ್ಯಕ್ತಿಗಳು ರೋಲ್ ಮಾಡೆಲ್ ಆಗ್ಬೋದು, ಫಿಲಮ್ ಸ್ಟಾರ್ಗಳಾಗ್ಬೋದು, ಒಬ್ಬೊಬ್ಬರು ಒಂದೊಂದು, ಕೆಲವ್ರಿಗೆ ಧಾರ್ಮಿಕ ಮುಖಂಡರು ಆಗ್ಬೋದು. ಅದರಲ್ಲಿ ಯಾರು ನಮಗೆ ರೋಲ್ ಮಾಡೆಲ್ ಅಲ್ಲ ಇವರು. ವಸ್ತುತಃ ನಿಜವಾಗಿ ಯಾರು ರೋಲ್ ಮಾಡೆಲ್? ಇವರೆಲ್ಲರಿಗೂ ಒಬ್ಬರಿದ್ದಾರೆ. ಅವ್ರು ಯಾರು ಅಂದರೆ ರಾಷ್ಟ್ರ ದೇವತೆ, ಅದು ಶ್ರೀರಾಮಚಂದ್ರ. ಸರಿ, ಅದೇನು ಅಷ್ಟೊಂದು ಶ್ರೀರಾಮಚಂದ್ರನ ಬಗ್ಗೆ ಭಾರತೀಯರಿಗೆ ಬಹಳ ಗೌರವ. ಬರೀ ಭಾರತದಲ್ಲ, ಎಲ್ಲ ಕಡೆ ರಾಮನ ಬಗ್ಗೆ ಅಷ್ಟು ಗೌರವ. ಯಾಕೆಂದರೆ ಅವನ ಜೀವನನೇ ಅದ್ಭುತ. ರಾಮ ನಮಗೆ ಏನೇನು ತಿಳಿಸ್ಕೊಟ್ಟ. ದೇವರು ವೈಕುಂಠದಲ್ಲಿ ಆರಾಮಾಗಿದ್ದ, ಈ ಲೋಕಕ್ಕೆ ಬರಬೇಕು ಅಂತಿಲ್ಲ. ನಮ್ಮ ಮಧ್ವಾಚಾರ್ಯರು ದ್ವೈತ ಸಿದ್ಧಾಂತ ಪ್ರತಿಷ್ಠಾಪನಾಚಾರ್ಯರು ಹೇಳ್ತಾರೆ, ರಾಮ ಯಾಕೆ ಬಂದ ಭೂಮಿಗೆ ಅಂದರೆ ಮರ್ತ್ಯಾವತಾರಸ್ತ್ವಿಹ ಮರ್ತ್ಯ ಶಿಕ್ಷಣಂ ಅಂತ ಹೇಳ್ತಾರೆ. ಜನರಿಗೆ ಹೇಳ್ಕೊಡ್ಬೇಕಲ್ಲ, ಹೇಗೆ ಬದುಕಬೇಕು, ಕಷ್ಟ ಬಂದಾಗ ಹೇಗೆ ನಿಭಾಯಿಸಬೇಕು, ಅದನ್ನು ತಿಳಿಸ್ಲಿಕ್ಕೆ ಅಂತ. ಅಲ್ಲ, ಕಷ್ಟ ನಿಭಾಯಿಸೋದು ನಿಜವಾಗಿ ಅಷ್ಟೇ ಆಗಿದ್ದರೆ ರಾಮ ಯಾಕೆ ಈ ಅವತಾರ ಎತ್ತಬೇಕು ಅಂದರೆ, ನೋಡಿ, ಮಗುಗೆ ಪಾಠ ಹೇಳ್ಕೊಡ್ಬೇಕು ತಾಯಿ. ಹೇಗೆ ಪಾಠ ಹೇಳ್ಕೊಡ್ತಾಳೆ? ನಡೆಸ್ಕೊಂಡು ಹೋಗಬೇಕಲ್ಲ ಮಗುನ. ತಾಯಿಗೆ ಸ್ಪೀಡಾಗಿ ನಡಿಲಿಕ್ಕೆ ಬರುತ್ತೆ, ಆದರೂ ತಾನು ನಡೆಯಲ್ಲ. ಯಾಕೆ? ಮಗುವಿನ ಶಕ್ತಿ ತುಂಬ ಕಡಿಮೆ, ನಿಧಾನಕ್ಕೆ ನಡೆಸ್ಕೊಂಡು ಹೋಗ್ಬೇಕು. ಅದಕ್ಕೆ ನಿಧಾನವಾಗಿ ರಾಮ ತಾನು ಮದುವೆ ಆದ, ರಾಜ್ಯಭಾರ ಮಾಡ್ದ, ಪ್ರಜೆಗಳನ್ನು ನೋಡ್ದ, ಊಟ ಮಾಡಿದ, ಪ್ರತಿ ಒಂದು ಕ್ಷಣದಲ್ಲೂ ಪ್ರಜೆಗಳಿಗೆ ಹೇಗೆ ಇರಬೇಕು ಅಂತ ತೋರಿಸ್ಕೊಟ್ಟ. ಅನೇಕ ಉದಾಹರಣೆಗಳಿದೆ. ಒಂದು ಉದಾಹರಣೆ ಹೇಳ್ತೀವಿ. ನಾವು ಸುತ್ತಲೂ ಇರೋ ಜನರನ್ನು ಹೇಗೆ ನಾವು ನಿಭಾಯಿಸಬೇಕು ಅಂದಾಗ, ದಿವಸ ನಾವು ದೇವಸ್ಥಾನಕ್ಕೆ ಹೋಗಿ ಪ್ರಾರ್ಥನೆ ಮಾಡ್ತೀವಿ. ಯಾರ ಬಗ್ಗೆ ನಾವು ಕೇಳ್ಕೊಳ್ತೀವಿ? ನನಗೆ ಒಳ್ಳೇದು ಮಾಡಪ್ಪ, ನನ್ನ ಕುಟುಂಬದವ್ರಿಗೆ ಒಳ್ಳೇದು ಮಾಡಪ್ಪ, ಇಷ್ಟೇ. ಯಾರು ಬೇರೆಯವ್ರಿಗೋಸ್ಕರ ನಾವು ಕೇಳ್ಕೊಂಡಿದ್ದು ಜೀವನದಲ್ಲಿ ಇರಲ್ಲ, ಬರೀ ನಮ್ಮ ಸ್ವಾರ್ಥತೆಗೋಸ್ಕರ ನಾವಿರ್ತೀವಿ. ಆದರೆ ರಾಮಚಂದ್ರನ ಬಗ್ಗೆ ಹಾಗಿರಲಿಲ್ಲ. ಪ್ರಜೆಗಳಿಗೆ ಅವನು ಎಷ್ಟು ಪ್ರೀತಿ ಸಂಪಾದನೆ ಮಾಡಿದ್ದ ಸುತ್ತಲೂ ಜನರ ಜೊತೆಗೆ ಅಂದರೆ, ಸ್ತ್ರೀಯರು, ಹೆಂಗಸರು, ಆಗ್ತಾನೆ ಮಗು ಹುಟ್ಟಿದೆ ಅಂಥ ಸ್ತ್ರೀಯರು ಹೇಳ್ತಾ ಇರೋದು, ತುಂಬ ವಯಸ್ಸಾದವರು, ಯುವಕರು, ಯುವತಿಯರು ಎಲ್ಲರೂ ದೇವಸ್ಥಾನಕ್ಕೆ ಹೋಗ್ತಾ ಇದ್ದಾರಂತೆ. ಆ ಕಾಲದಲ್ಲಿ ದೇವಸ್ಥಾನಕ್ಕೆ ಹೋಗಿ ನಮಸ್ಕಾರ ಮಾಡೋದು, ಯಾರಿಗೂ ಒಳ್ಳೇದಾಗಲಿ ಅಂತ, ರಾಮನಿಗೆ ಒಳ್ಳೇದಾಗಲಿ ಅಂತ ಬೇಡ್ತಾ ಇದ್ರಂತೆ. ಅಂದರೆ ನಮ್ಮ ವ್ಯಕ್ತಿತ್ವ ಹೇಗಿರಬೇಕು ಅಂದರೆ, ನಮ್ಮ ಬಗ್ಗೆ ಬೇರೆಯವ್ರು ಹೋಗಿ ದೇವಸ್ಥಾನದಲ್ಲಿ ಪ್ರಾರ್ಥನೆ ಮಾಡೋಕೆ, ಇವರು ಒಳ್ಳೇದಾಗ್ಲಪ್ಪ, 100 ವರ್ಷ ಬಾಳಿ ಬದುಕಲಿ ಅಂತ. ಇದು ಒಂದು ಆದರ್ಶ, ಬೇರೆಯವ್ರ ಜೊತೆ ಹೇಗಿರಬೇಕು ಅಂತ. ಇನ್ನೊಂದು ಸಂದರ್ಭ ಹೇಳ್ತೀನಿ. ಥರ ಸುಮಾರಿದೆ ವಾಲ್ಮೀಕಿ ರಾಮಾಯಣದಲ್ಲಿ, ಎಷ್ಟು ಸಾಧ್ಯನೋ ಅಷ್ಟು ಮೆಲುಕು ಹಾಕೋಣ. ರಾಮ ಅಂತ ಎಷ್ಟು ವಿಚಾರ ಮಾಡಿದರೂ ನಮಗೆ ಪುಣ್ಯನೇ ಜಾಸ್ತಿ, ಒಳ್ಳೆಯದಾಗುತ್ತೆ.
ಇನ್ನೊಂದು ಸಂದರ್ಭ, ಕಾಡಿಗೆ ಹೋಗಬೇಕು. ಸುಮಂತ್ರನಿಗೆ ದಶರಥ ಹೇಳ್ದ, ನೋಡಪ್ಪ ಸುಮಂತ್ರ, ರಾಮನ್ ಬಿಟ್ಟು ಬಾ, ತಂದೆಗೆ ಮಗನನ್ನು ಕಾಡಿಗೆ ಕಳಿಸ್ಕೊಡ್ಬೇಕು. ಈಗಿನ ಕಾಲದಲ್ಲಿ ಗುರುಕುಲಕ್ಕೆ ಕಳಿಸಿ ಅಂದರೆ ಮಕ್ಕಳನ್ನು ಅದೇನು ಹಾಸ್ಟೆಲ್ಗೆ ಕಳಿಸೋದು ಮತ್ತು ಮನೆಗೆ ಬರ್ತಾನೆ ಇರ್ತಾರೆ, ಅದಕ್ಕೆ ಹೆದರ್ಕೊಳ್ತಾರೆ ಜನ. ಕಾಡಿಗೆ ಕಳಿಸೋದು ಅಂದರೆ ಏನಪ್ಪ ನನ್ನ ರಾಮನ ಕಥೆ, ಬರೀ ರಾಮ ಅಷ್ಟೇ ಅಲ್ಲ, ಸೀತೆ, ಸೊಸೆ, ಜೊತೆಗೆ ಇನ್ನೊಬ್ಬ ಮಗ ಬೇರೆ, ಎಷ್ಟು ದುಃಖ. ಆದರೂ ಕಳಿಸ್ದ. ರಥವನ್ನು ಏರಿ ಸೀದಾ ಕರ್ಕೊಂಡು ಬಂದ ರಾಮನನ್ನು. ಇದು ಯಾರಿಗೂ ಮನಸ್ಸಿಲ್ಲ. ಆಗ್ತಾನೆ ಒಬ್ಬ ಸ್ತ್ರೀಗೆ ಮಗು ಹುಟ್ಟಿದೆ. ಮಗುನ ಬಿಟ್ಟು ಓಡ್ ಬರ್ತಾ ಇದ್ದಾಳೆ ಅವಳು, ಬೇಡ ಅಂತ, ಯಾಕೆ ರಾಮ ಹೊರಟು ಬಿಟ್ಟಿದ್ದಾನೆ ಇನ್ನೇನು ಅಂತ. ಅಂಥ ಒಂದು ಸದ್ಭಾವನೆ. ಸರಿ, ರಾಮ ಬಂದ. ಕೆಲವರು ವಯಸ್ಸಾದವ್ರು ಹಿಂಬಾಲಿಸ್ಕೊಂಡು ಬರ್ತಾ ಇದ್ದಾರೆ. ನೋಡ್ತಾರೆ, ಕಾಲು ಅದು ಬೇಸಿಗೆ ತುಂಬ ಆ ಕಾಲದಲ್ಲಿ, ಬಿಸಿ ಬಿಸಿ, ಕಾಲಿಗೆ ತಾಪ. ಆ ಬೇಸಿಗೆಗೆ ಏನಾಗ್ಬಿಟ್ಟಿದೆ ಆ ಕಾಲಿನ ಗತಿ ಅಂದರೆ ಅಷ್ಟು ಎಲ್ಲ ತಾಪ ಆಗಿಬಿಟ್ಟಿದೆ. ಅದಕ್ಕೆ ರಾಮ ನೋಡ್ತಾನೆ, ಕಣ್ಣೀರಿಡ್ತಾ ಇದ್ದಾನೆ ರಾಮ. ಅಯ್ಯೋ, ನಾನು ರಥದ ಮೇಲೆ ಕೂತ್ಕೊಂಡು ಬರೋದೆ, ಇವರೆಲ್ಲ ನಡ್ಕೊಂಡು ಬರ್ತಾ ಇದ್ದಾರೆ ಅಂತ ರಥದಿಂದ ಕೆಳಕ್ಕೆ ಇಳಿತಾನೆ. ಕಣ್ಣೀರು ಹಾಕ್ಬಿಡ್ತಾರೆ ಎಲ್ಲರೂ, ಹಿಂದಿನವರೆಲ್ಲ, ಅಲ್ಲೆಲ್ಲ ಮುದುಕರು ಮುದುಕಿಯರು ಎಲ್ಲರೂ ಕೂಡ. ಎಂಥ ಸದ್ಗುಣ, ಇವನನ್ನು ನಾವು ಬಿಡ್ತಾ ಇದೀವಲ್ಲ ಅಂತ. ಮಜಾ ಏನಾಯಿತು ಅಂದರೆ, ಸುಮಂತ್ರ ತಾನು ಸೀದಾ ಹೋದ್ನಲ್ಲ ಕಾಡಿಗೆ ಬಿಡಲಿಕ್ಕೆ ಅಂತ. ಇದು ಒಂದು ಸಂದರ್ಭ, ಅವನ ಬಗ್ಗೆ ಎಷ್ಟು ಒಲವಿದೆ ಅಂದರೆ ನಾವು ಹೇಗಿರಬೇಕು ಈ ಥರ ಜನರ ಜೊತೆಗೆ ಅನ್ನೋದಕ್ಕೆ ಹೇಳ್ತಾ ಇರೋದು. ಸರಿ, ಕಾಡಿಗೆ ಮುಂದೆ ಹೊರಟ ಮೇಲೆ ಸುಮಂತ್ರ ಹೇಳ್ತಾನೆ, ರಥವನ್ನು ನಾನು ಇಲ್ಲೇ ಬಿಡ್ತೀನಿ, 4 ದಿವಸ ಇಲ್ಲೇ ಇರ್ತೀನಿ, ನೀವು ಹೋಗಿ ಸುಸ್ತಾಗಿ ವಾಪಸ್ ಬಂದರೆ ಮತ್ತೆ ರಥವನ್ನು ನಾನು ಏರ್ಕೊಂಡು ವಾಪಸ್ ಅಯೋಧ್ಯೆಗೆ ಕರ್ಕೊಂಡು ಬಿಡ್ತೀನಿ ಅಂತ. ರಾಮನ ಪ್ರತಿಜ್ಞೆ ಅವನಿಗೆ ಅರ್ಥ ಆಗಿಲ್ಲ. ರಾಮ ಒಂದ್ಸಲಿ ಮಾತು ಕೊಟ್ಟರೆ ಮುಗೀತು. ರಾಮೋದ್ವಿರ್ ನಾಭಿ ಭಾಷತೆ ಅಂತ ಮಾತಿದೆ. 2 ಸಲ ಮಾತಾಡೋದು ಅಂತಿಲ್ಲ, ಮಾತನಾಡೋ ಒಂದೇ ಸಲ ನೆರವೇರಲೇಬೇಕು. ಸುಮಂತ್ರ ಕಾಯ್ತಾ ಇದ್ದ 4 ದಿವಸ. ಇವರೆಲ್ಲ ಸುತ್ತಾಡ್ಕೊಂಬಂದರು. ಯಾಕೋ ರಾಮ ಬರಲೇ ಇಲ್ಲ ವಾಪಸ್ಸು. ಹೊರಟಾಗೋಯ್ತು ಅಷ್ಟೇ. ಸುಮಂತ್ರ ದಶರಥನ ಹತ್ರ ವಾಪಸ್ ರಥ ಏರಿಸ್ಕೊಂಡು ಬರ್ತಾನೆ. ಬಂದು ಹೇಳ್ತಾನೆ, ನನಗೆ ಮನಸ್ಸಿರಲಿಲ್ಲ, 4 ದಿವಸ ಕಾದೆ, ಆದರೆ ರಾಮ ಯಾಕೋ ವಾಪಸ್ ಬರಲಿಲ್ಲ, ದುಃಖ ಆಯಿತು ನನಗೆ ಕುದುರೆಗಳನ್ನು ಸೆಳ್ಕೊಂಡು ಬರೋದು ತುಂಬ ಕಷ್ಟ ಆಯಿತು ಅಂತಾನೆ. ಯಾಕೆ? ಕುದುರೆ ಈ ಸುಮಂತ್ರನ ಕಡೆ ನೋಡ್ತಾ ಇರಲಿಲ್ವಂತೆ. ಆ ಕಡೆ ರಾಮ ಯಾವ ದಾರಿಗೆ ಹೋದ್ನೋ ಸೀತಾ ಲಕ್ಷ್ಮಣರ ಜೊತೆಗೆ, ಆ ಕಡೆ ನೋಡ್ತಾ ಇತ್ತಂತೆ ಕುದುರೆ, ಕಣ್ಣೀರು ಬರ್ತಾ ಇದೆಯಂತೆ. ಅಂದರೆ ಪ್ರಾಣಿಗಳು ಕೂಡ ರಾಮನನ್ನು ಬಿಡಲ್ಲ. ಆ ರೀತಿ ನಾವು ಪ್ರಾಣಿಗಳ ಜೊತೆಗೂ ಒಂದು ವಿಶಿಷ್ಟವಾದ ಸಂಬಂಧವನ್ನು ಪಡಿಬೇಕು, ಆಗಲೇ ನಮ್ಮ ಜೀವನ ಸಾರ್ಥಕ. ಹೀಗೆ ಪ್ರಾಣಿಗಳ ಜೊತೆ ಆಗಲಿ, ಮುದುಕರಲ್ಲ, ಯುವತಿಯರು, ನಮ್ಮ ಜೀವನ ಹೇಗಿರಬೇಕು ಅಂದರೆ ನಾವು ಸುತ್ತಲೂ ಜನರ ಜೊತೆ ಹೇಗಿರಬೇಕು ಅನ್ನೋದನ್ನು ರಾಮಚಂದ್ರ ತನ್ನ ಆದರ್ಶವಾಗಿ ನಮಗೆ ತೋರಿಸಿದ್ದಾನೆ. ಇನ್ನೊಂದು ಚಿಕ್ಕ ಉದಾಹರಣೆಯನ್ನು ಕೊಡೋದಿದ್ರೆ, ರಾಮ ತಾನು ಈ ಒಂದು ಸಂದರ್ಭದಲ್ಲಿ ಏನಾಯಿತು, ವಿಭೀಷಣ ತಾನು ಶರಣಾಗತನಾಗಿ ಬರ್ತಾನೆ. ಬೇಡ, ನಮ್ಮ ಅಣ್ಣನ ಸಹವಾಸನ ಬರ್ತೀನಿ ಅಂತ. ಏನು ಕಪಿಗಳೆಲ್ಲ ಗಲಾಟೆ. ಅಯ್ಯೋ, ಶತ್ರು ಪಕ್ಷದವನು, ಇವನಿಗೆ ಬಂದು ನೀನು ಸಹಾಯ ಮಾಡೋದೆ, ಸೇರಿಸ್ಕೊಳ್ಳೋದ, ಅದು 3ನೇ ಪಾರ್ಟಿ, ನಮ್ಗೆ ಯಾಕೆ ಬೇಕು, ಅದನ್ನು ಸೇರಿಸ್ಕೊಳ್ಳೋದು ಯಾಕೆ ಅಂಥವ್ರನ್ನ. ಅಂದರೆ ರಾಮ ಹೇಳ್ತಾನೆ, ನನ್ನ ಹತ್ರ ಒಮ್ಮೆ ಯಾರಾದರೂ ಶರಣಾಗತರಾಗಿ ಬಂದರೆ ಸಾಕು, ನಾನು ಅಭಯ ಪ್ರದಾನ ಮಾಡ್ತೇನೆ ಅವನಿಗೆ. ರಾವಣನ ಜೊತೆ ಯುದ್ಧ ಮಾಡಿದಾಗಲೇ ಹೇಳ್ಬಿಡ್ತಾನೆ. ಆಶ್ಚರ್ಯ ಆಗುತ್ತೆ. ರಾವಣ ಸುಸ್ತಾಗಿ ಬಿದ್ದುಬಿಡ್ತಾನೆ. ನೋಡಿ ರಾವಣ, ನಿಂಗೊಂದು ಅವಕಾಶ ಕೊಡ್ತೀನಿ, ಹೋಗಪ್ಪ ನೀನು, ವಾಪಸ್ಸೆಲ್ಲ ತಯಾರು ಮಾಡ್ಕೊಂಡು ಬಾ, ಆಮೇಲೆ ಯುದ್ಧ ಮಾಡೋಣಂತೆ ಅಂತ. ನೀ ಬೇಡ್ತಿ ಅಂದ್ರೆ ಈಗಲೇ ನಾನು ಅನುಗ್ರಹ ಮಾಡ್ತೀನಿ ಅಂತಾನೆ. ಇಂಥ ಕೃಪಾಳುತ್ವ ಯಾರಿಗೂ ಜೀವನದಲ್ಲಿ ಬರಲ್ಲ. ಅಷ್ಟೇ ಯಾಕೆ, ಕೈಕೇಯಿ ಬಗ್ಗೆ ಹೇಳೋವಂಥ ಮಾತು. ಒಂದು ಸರಿ ಏನಾಯಿತು, ಈ ಅರಣ್ಯ ವಾಸ ಮಾಡಬೇಕಾದ್ರೆ ಹೇಮಂತ ಋತು, ಸಿಕ್ಕಾಬಟ್ಟೆ ಚಳಿ. ನಾವು ಬೆಳಗಿನ ಜಾವ ಸ್ನಾನ ಎಷ್ಟು ಗಂಟೆಗೆ ಮಾಡ್ತೀವಿ, ನಮ್ಗೆ ಬೆಳಗಿನ ಜಾವನೇ ಅರ್ಥ ಆಗಿಲ್ಲ. ನಮ್ಗೆ ಬೆಳಗಿನ ಜಾವ ಅಂದರೆ 10 ಗಂಟೆ ಪ್ರಾರಂಭ. ಆದರೆ ರಾಮ ಅಂದರೆ ಬ್ರಾಹ್ಮಿ ಮುಹೂರ್ತ, ಕೌಸಲ್ಯ ಸುಪ್ರಜಾ ರಾಮ ಎಳಿಸ್ತಾ ಇದ್ರಲ್ಲಿ ಋಷಿಗಳು. ರಾಮ ಎದ್ದ. ಅದೇನು ಬಿಸಿನೀರು ಸ್ನಾನನ, ಗೀಝರ್ ಎಲ್ಲ ಇರುತ್ತೆ ಈಗಿನ ವ್ಯವಸ್ಥೆ. ಪಾಪ ರಾಮ ಇಲ್ಲಿ ಗೀಝರ್, ಸೀದಾ ನದಿಗೆ ಹೋಗಿ ಮುಳುಗಬೇಕು, ಎಂಥ ಕಷ್ಟ. ಲಕ್ಷ್ಮಣ ಅಂತಾನೆ, ಅಲ್ಲ ಅಪ್ಪ ರಾಮ, ನಿನಗೆ ಈ ವಿಧಿ ನಿಷೇಧ ಏನು ಬೇಕಾಗಿಲ್ಲ, ನೀನು ಯಾಕೆ ಹೋಗಿ ಸ್ನಾನ ಮಾಡಬೇಕು, ಯಾರು ಜಪ ಮಾಡಬೇಕು, ನಿನ್ನ ಕುರಿತಾನೆ ಎಲ್ಲರೂ ಜಪ ಮಾಡಬೇಕು ಅಂತ. ಇಲ್ಲ, ನಾನು ಹೋಗ್ತೀನಿ, ನನ್ನ ಕರ್ತವ್ಯ, ಜನರಿಗೆ ನಾನು ದಾರಿ ತಪ್ಪಿಸಬಾರ್ದು. ದೊಡ್ಡವರು ಹೇಗೆ ಮಾಡ್ತಾರೋ ಹಾಗೆ ಎಲ್ಲರೂ ಅನುಸರಿಸ್ಕೊಂಡಿರ್ತಾರೆ, ನಾನು ಹೋಗಿ ನದಿಲಿ ಮುಳುಗೋವನೆ. ಅದಕ್ಕೆ ಅವಾಗ ಅಂತಾನೆ ಲಕ್ಷ್ಮಣ, ಭರತನೂ ಕೂಡ ನಿಂಥರನೇ ಇದ್ದಾನೆ. ಭರತನೂ ಕೂಡ ಅಲ್ಲೇನು ಮಾಡ್ತಾ ಇದ್ದಾನೆ, ಏನಿಲ್ಲ, ನಿಂಥರನೇ ಅವನು ಬೆಳಗಿನ ಜಾವ ಎದ್ದು ಬೇಗ ತಣ್ಣೀರು ಸ್ನಾನ ಮಾಡ್ತಾ ಇದ್ದಾನೆ. ಸರಿ, ಒಳ್ಳೇದಾಯಿತು. ಮುಂದೊಂದು ಮಾತು ಹೇಳ್ತಾನೆ ಲಕ್ಷ್ಮಣ. ಏನು ಹೇಳ್ತಾನೆ ಅಂದರೆ, ನೋಡು, ನಿಮ್ಮಿಬ್ಬರಿಗೂ ಪರಿಸ್ಥಿತಿ ಯಾಕಾಯ್ತು ಹೀಗೆ, ಆ ದುಷ್ಟ ಕೈಕೇಯಿ ಅಂತ ಒಂದು ಮಾತು ಹೇಳ್ತಾನೆ. ತಡಿಲಿಕ್ಕಾಗಲಿಲ್ಲ ರಾಮನಿಗೆ. ಹೇಳ್ತಾನೆ,
ನೋಡು ನೀನು ಈ ಭರತನ ಬಗ್ಗೆ ಏನು ಬೇಕಾದ್ರೂ ಮಾತಾಡು, ಅವ್ನು ಕಷ್ಟಪಡ್ತಾ ಇದ್ದಾನೆ, ಧರ್ಮಿಷ್ಠ ಅಂತ ಏನು ಬೇಕಾದ್ರೂ ಮಾತಾಡು, ನನ್ನ ತಾಯಿ ಬಗ್ಗೆ ಮಾತಾಡಬೇಡ ಅಂತ ನಾವು ಅಂದ್ಕೊಳ್ತೀವಿ. ಈಗಿನ ಕಾಲದಲ್ಲಿ ಜನ ಹೇಗಿದ್ದಾರೆ, ನಮ್ಮ ತಂದೆ ತಾಯಿ ಆದರೂ ಬಿಡಲ್ಲ, ಕೊಚ್ಚಾಕ್ಬಿಡ್ತಾರೆ, ಅಂಥ ಕಾಲ ಈ ಕಲಿಯುಗ. ಆದರೆ ರಾಮನಿಗೆ ಅಷ್ಟು ದ್ರೋಹ ಮಾಡಿದ್ರು ಕೈಕೇಯಿ ಬಗ್ಗೆ ಮಾತ್ರ ಒಳ್ಳೆ ಮಾತಾಡ್ತಾನೆ. ಯಾಕೆ ದಶರಥ ಸಾಯ್ಬೇಕಾದ್ರೆ ಒಂದು ಮಾತು ಹೇಳ್ತಾನೆ, ಅಂದರೆ ರಾಮನ ಗುಣ ನಮ್ಮಲ್ಲಿ ಎಷ್ಟು ಬರಬೇಕು ಅನ್ಲಿಕ್ಕೆ. ಏನಾಯಿತು, ಸಾಯೋವಂಥ ಕಾಲದಲ್ಲಿ ದಶರಥ ಅಂತಾನೆ ಕೈಕೇಯಿಗೆ ಶಾಪ ಕೊಡ್ತೀನಿ ನಾನು, ಕೆಟ್ಟ ಸಾವು ಬರಲಿ ಅನ್ನೋ ಥರ ಅವ್ನ ಮನಸ್ಸು ಬರುತ್ತೆ. ಒಂದು ಸಲ ರಾಮಾಯಣ ಎಲ್ಲ ಮುಗಿದ ಮೇಲೆ, ಅಂದರೆ ಎಲ್ಲ ರಾವಣನ ಸಂಹಾರ ಎಲ್ಲ ಆಯಿತು, ಸ್ವರ್ಗದಿಂದ ಎಲ್ಲರನ್ನು ಕರೆಸ್ಕೊಳ್ತಾರೆ. ಒಂದು ಸಂದರ್ಭದಲ್ಲಿ ಕರೆಸ್ಕೊಂಡಾಗ ದಶರಥ ಬರ್ತಾನೆ. ಆಗ ದಶರಥನ ಹತ್ರ ರಾಮ ಒಂದು ಪ್ರಾರ್ಥನೆ ಮಾಡ್ತಾನೆ, ಅಪ್ಪ ನೀನು ಕೈಕೇಯಿಗೆ ಆ ಶಾಪ ಕೊಡಬೇಕು ಅಂತ ನಿಮ್ಮ ಮನಸ್ಸಿತ್ತಲ್ಲ, ಅದೊಂದನ್ನು ದಯವಿಟ್ಟು ಹಿಂದೆ ತೊಗೊಂಬಿಡು ಅಂತ ಹೇಳ್ತಾನೆ. ಅಂದರೆ ನಮಗೆ ಕೇಡನ್ನು ಬಯಸಿದವ್ರಿಗೂ ನಾವು ಒಳ್ಳೆಯದನ್ನು ಬಯಸಬೇಕು, ಅವಕಾಶ ಕೊಡಬೇಕು ಅಂದರೆ ಇದು ರಾಮನ ಬಿಟ್ಟು ಇನ್ನು ಯಾರಲ್ಲೂ ಜಗತ್ತಿನಲ್ಲಿ ಕಾಣಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಅವನನ್ನು ದೇವರು ಅಂತ ಕರೆಯೋದು. ದೇವರಲ್ಲೇ ಗುಣ ಬರೋದು ಬಿಟ್ಟು ಇನ್ಯಾರಲ್ಲೂ ಗುಣ ಬರೋದಿಲ್ಲ. ಈ ಥರ ಒಂದು ಸುಂದರವಾದ ಘಟನೆ. ಹೀಗೆ 10 ಹಲವು ಘಟನೆಗಳು ಶ್ರೀ ರಾಮಚಂದ್ರನ ಬಗ್ಗೆ ಇದೆ. ಎಷ್ಟು ನೆನಪಿಸ್ಕೊಂಡ್ರೂ ಕೂಡ ಆ ರಾಮನ ಬಗ್ಗೆ ಅದು ಕಡಿಮೆನೆ. ಅವನ ಒಂದೊಂದು ಸಂದರ್ಭದಲ್ಲೂ ತುಂಬ ಈ ಥರದ ಗುಣಗಳನ್ನು ಕಾಣಬಹುದು.